ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಇವಾಗ ತುಂಬಾ ಬಿಸಿಲಿರೋದ್ರಿಂದ ತರಕಾರಿಗಳನ್ನು ಫ್ರಿಜ್ಜಲ್ಲಿ ಇಡದೆ ಹೊರಗಡೆನೇ ಇಟ್ಟರೂ ಸಹ ಹೇಗೆ ಇಡ್ಬೋದು ಚೆನ್ನಾಗಿ ಫ್ರೆಶ್ ಆಗಿ ಅಂತ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ರಿಡ್ಜ್ ಇಲ್ಲ ಅಂತಂದರೂ ಸಹ ಈ ರೀತಿ ಫ್ರೆಶ್ ಆಗಿ ನಾವು ಹೊರಗಡೆನೇ ವಾರಗಟ್ಟಲೆ 15 ದಿನದಗಟ್ಟಲೆ ನಾವು ತರಕಾರಿಗಳನ್ನು ಹೊರಗಡೆನೇ ಇಟ್ಕೋಬೋದು. ಮೊದಲನೇದಾಗಿ ನೋಡಿ, ಈ ತರಕಾರಿಗಳನ್ನು ನಾನು ಇವತ್ತು ತೊಗೊಂಬಂದಿರೋದನ್ನು ಇಟ್ಟು ತೋರಿಸ್ತಾ ಇದ್ದೀನಿ. ಈ ತರಕಾರಿಗಳನ್ನೆಲ್ಲ ನೋಡಿ ಒಂದು ಪಾತ್ರೆಯಲ್ಲಿ, ದೊಡ್ಡದಾದಂಥ ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಹೋಲ್ಸ್ ಇರೋವಂಥ ಯಾವುದೇ ನಿಮ್ಮ ಹತ್ರ ಇರೋವಂಥ ಪಾತ್ರೆನ ಅದ್ರ ಮೇಲೆ ಇಟ್ಕೊಳ್ಳಿ. ಈಗ ಹಿಟ್ಟೆಲ್ಲ ಜರಡಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಅದನ್ನು ಬೇಕಾದರೂ ನೀವು ಇಡ್ಬೋದು. ಒಟ್ಟಾರೆ ಹೋಲ್ಸ್ ಇರಬೇಕು. ಅದರಲ್ಲಿ ಎಲ್ಲ ತರಕಾರಿಗಳನ್ನು ಈ ರೀತಿ ಜೋಡಿಸಿ ಫಸ್ಟು ಇಟ್ಕೊಳ್ಳಿ. ಎಲ್ಲ ತರಕಾರಿಗಳನ್ನು ಈ ರೀತಿ ಜೋಡಿಸ್ಬೇಕಾಗತ್ತೆ. ನಾನಿಲ್ಲಿ ಟೊಮ್ಯಾಟೊ, ಹುರುಳಿಕಾಯಿ, ಕ್ಯಾರೆಟು ಹಾಗೆ ಬೀಟ್ರೂಟನ್ನು ಇಟ್ಟಿದ್ದೀನಿ. ನೀವು ಬೇರೆ ಯಾವುದೇ ತರಕಾರಿಗಳನ್ನು ಇದ್ರ ಜೊತೆಗೆ ಇಟ್ಕೋಬೋದು. ನಂತರ ನೋಡಿ, ಈ ರೀತಿ ಒಂದು ಒದ್ದೆ ಟವಲನ್ನು ಅದ್ರ ಮೇಲೆ ಕ್ಲೋಸ್ ಮಾಡಬೇಕಾಗತ್ತೆ. ಈ ಟವಲ್ಲು ಒದ್ದೇನೇ ಇರಬೇಕು. ಯಾವಾಗೆಲ್ಲ ನಿಮಗೆ ಡ್ರೈ ಅನಿಸುತ್ತಲ್ಲ, ಅಂದರೆ ಒಣಗಿದೆ ಅನಿಸುತ್ತಲ್ಲ, ಆವಾಗೆಲ್ಲ ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಹಿಂಡ್ಬಿಟ್ಟು ಅದ್ರ ಮೇಲೆ ಹಾಕಿ ಈ ರೀತಿ ಇಡೋದ್ರಿಂದ 15 ದಿನದವರೆಗೂ ನೀವು ತರಕಾರಿನ ಇಟ್ಟು ಬಳಸ್ಕೋಬೋದು. ನಾನಿಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ಏನು ನೀರನ್ನು ತೊಗೊಂಡಿದ್ದೀನಿ, ಇದೇ ಮೆಥಡನ್ನು ನೀವು ಮಡಿಕೆ ಇದ್ದರೆ ಮಡಿಕೆಯಲ್ಲಿ ನೀರಿಡ್ತೀರಲ್ಲ, ಇವಾಗ ಬಿಸಿಲುಗಾಲ ಆಗಿರೋದ್ರಿಂದ ಮಡಿಕೆಯಲ್ಲಿ ನೀರಿಟ್ಟು ಕುಡಿಯೋವಂಥ ಅಭ್ಯಾಸ ಇರೋರು ಆ ಮಡಿಕೆ ಮೇಲೇ ಈ ರೀತಿ ಒಂದು ತೂತ ಇರುವಂಥ ಪಾತ್ರೆನ ಇಟ್ಬಿಟ್ಟು ಅದ್ರ ಮೇಲೆ ತರಕಾರಿಗಳನ್ನು ಇಟ್ಟು ನೋಡಿ, ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಈ ರೀತಿ ಸಹ ಮಾಡ್ಬೋದು. ಮಡಿಕೆ ಇರೋರು ಮಡಿಕೆನಲ್ಲೂ ಸಹ ಇಟ್ಕೋಬೋದು. ತುಂಬ ಫ್ರೆಶ್ ಆಗಿರುತ್ತೆ. ಆದರೆ ಈ ಮೇಲ್ಗಡೆ ಹಾಕುವಂಥ ಒಂದು ಏನು ಬಟ್ಟೆ ಹಾಕ್ತೀವಿ, ಕಾಟನ್ ಬಟ್ಟೆನ, ಅದು ಆವಾಗವಾಗ ತೇವ ಮಾಡಿ ಹಾಕಬೇಕಾಗತ್ತೆ. ಒಣಗಬಾರ್ದು. ಬಟ್ಟೆ ಒಣಗಿದ್ರೆ ತರಕಾರಿಗಳು ಹಾಳಾಗಿಬಿಡುತ್ತೆ. ಹಾಗಾಗಿ ಬಟ್ಟೆ ಯಾವಾಗಲೂ ಒದ್ದೆ ಆಗಿರೋ ಥರ ನೋಡ್ಕೋಬೇಕು. ಆವಾಗಲೇ ಫ್ರೆಶ್ ಆಗಿ ಇರುತ್ತೆ. ಈ ರೀತಿ ತರಕಾರಿಗಳನ್ನು ಜೋಡಿಸಿಟ್ಕೋಬೋದು. ನೆಕ್ಸ್ಟು ತುಂಬಾ ವೀಳ್ಯದೆಲೆನ ತಂದಿರ್ತೀವಿ. ಇದನ್ನು ಹೇಗೆ ಸ್ಟೋರ್ ಮಾಡ್ಬೋದು? ಫ್ರಿಜ್ಜಲ್ಲಿ ಇಡದೆ ಹೋದ್ರೂ ಹೊರಗಡೆನೇ ನಾನು ತಿಂಗಳುಗಟ್ಟಲೆ ಒಂದು ವೀಳ್ಯದೆಲೆನ ಸ್ಟೋರ್ ಮಾಡಿ ಇಟ್ಕೋಬೋದು. ಅದು ಹೇಗಪ್ಪ ಅಂತಂದರೆ, ಇಲ್ಲಿ ನೋಡಿ, ಇದು ತಂದು 15 ದಿನ ಆಗಿದೆ. ಕೆಲವೊಂದು ಮಾತ್ರ ಸ್ವಲ್ಪ ಒಣಗ್ದಂಗೆ ಆಗಿದೆ. ಆದರೆ ಮಿಕ್ಕಿರೋದೆಲ್ಲ ತುಂಬ ಫ್ರೆಶ್ ಆಗೇ ಇದೆ. ಇದೇ ಮೆಥಡನ್ನೇ ನೀವು ಮಾಡ್ಬೋದು. ನೋಡಿ, ಈ ರೀತಿ ಒದ್ದೆ ಬಟ್ಟೆ ಮಾಡಿಬಿಟ್ಟು ಅದರಲ್ಲಿ ನೀವು ಈ ಒಂದು ಎಲೆಗಳನ್ನು ಇಟ್ಟರೆ ಫ್ರೆಶ್ ಆಗಿ ಇರುತ್ತೆ. ನೆಕ್ಸ್ಟು ಇನ್ನು ಬಾಳೆಹಣ್ಣನ್ನು ತಂದಿರ್ತೀವಿ. ಹಣ್ಣಾಗ್ಬಿಟ್ಟಿರುತ್ತೆ. ತುಂಬ ಹಣ್ಣಾಗಬಾರ್ದು, ಬಿಸಿಲಿಗೆ ಬೇಗ ಹಣ್ಣಾಗಬಾರ್ದು ಅಂತಂದರೆ ನೋಡಿ, ಈ ಒಂದು ಮೇಲ್ಗಡೆ ಇವಾಗ ಏನಿರುತ್ತೆ ಇಲ್ಲಿ, ಅದನ್ನು ಒಂದು ಇದರಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ, ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವುದಾದ್ರೂ ಈ ಫಾಯಿಲ್ ಪೇಪರ್ಸ್ ಬರುತ್ತಲ್ಲ, ಫಾಯಿಲ್ ಕವರ್ಸು, ಆ ಥರದ್ದು ಕವರ್ಗಳಿದ್ದರೆ ಅದನ್ನು ಸಹ ಇದರಲ್ಲಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಬೇಗ ಹಣ್ಣಾಗಲ್ಲ ಬಾಳೆಹಣ್ಣು. ನೆಕ್ಸ್ಟು ಇನ್ನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ತಂದಿರ್ತೀವಲ್ಲ, ಅದನ್ನು ಹೇಗೆ ಹೊರಗಡೆನೇ ಸ್ಟೋರ್ ಮಾಡ್ಬೋದಪ್ಪ ಅಂತಂದರೆ, ಬೇರು ಸಮೇತನೇ ಕೊತ್ತಂಬರಿ ಸೊಪ್ಪನ್ನು ಒಂದು ಲೋಟ ನೀರಲ್ಲಿ ಈ ರೀತಿ ಇಟ್ಬಿಟ್ಟು ನೀವು ಬಳಸ್ತಾ ಹೋಗಿ. ಫ್ರೆಶ್ ಆಗೇ ಇರುತ್ತೆ. ಆದರೆ ನೀರನ್ನು ಡೈಲಿ ಚೇಂಜ್ ಮಾಡಬೇಕಾಗತ್ತೆ. ಸೇಮ್ ಮೆಥಡು, ಬೇರು ಇರುವಾಗಲೇ ಪುದೀನೂ ಸಹ ನೀವು ಇದೇ ರೀತಿ ನೀರಲ್ಲಿ ಇಟ್ಟು ಯಾವಾಗ ಬೇಕೋ ಆವಾಗ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ನಾನಿಲ್ಲಿ ಆಲ್ರೆಡಿ ಪುದೀನನ ಬಿಡಿಸ್ಬಿಟ್ಟಿರೋದ್ರಿಂದ, ಅಂದರೆ ಬಿಡಿಸಿ ಇಟ್ಕೊಂಡಿರೋದ್ರಿಂದ, ಈ ಬಿಡಿಸಿರೋವಂಥ ಪುದೀನೂ ಸಹ ನಾವು ಹೊರಗಡೆನೇ ಹೇಗಪ್ಪ ಸ್ಟೋರ್ ಮಾಡ್ಬೋದು ಅಂದರೆ, ಇಲ್ಲಿ ನೋಡಿ, ಒದ್ದೆ ಬಟ್ಟೆ ಮಾಡ್ಕೊಳ್ಳಿ. ಒದ್ದೆ ಬಟ್ಟೆಯಲ್ಲಿ ಈ ರೀತಿ ಆ ಒಂದು ಪುದೀನ ಎಲೆಗಳನ್ನೆಲ್ಲ ಹಾಕಿ ಈ ರೀತಿ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಇದು ಅಷ್ಟೇ, ಆವಾಗವಾಗ ಡ್ರೈ ಆದಾಗ ಒದ್ದೆ ಬಟ್ಟೆನ ಸ್ವಲ್ಪ ಹಿಂಡ್ಬಿಟ್ಟು ಇಡಬೇಕಾಗತ್ತೆ. ನೆಕ್ಸ್ಟು ನಿಂಬೆಹಣ್ಣನ್ನು ಜಾಸ್ತಿ ತಂದಿದ್ರೆ ಹೇಗೆ ಸ್ಟೋರ್ ಮಾಡ್ಬೋದು ಹೊರಗಡೆನೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಗಾಜಿನ ಬಾಟಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ತಣ್ಣಗಿರೋಂಥ ನೀರನ್ನು ಹಾಕ್ಕೊಂಡು ಎಲ್ಲ ನಿಂಬೆಹಣ್ಣುಗಳನ್ನು ಅದರಲ್ಲಿ ಈ ರೀತಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ನೀವು ಹೊರಗಡೆನೇ ಇಡಿ. ಈ ನೀರನ್ನು ಅಷ್ಟೇ ಆವಾಗವಾಗ ನಾವು ಬದಲಾಯಿಸ್ತಾ ಇರಬೇಕು. ಅಂದರೆ ದಿನಕ್ಕೊಮ್ಮೆನಾದರೂ ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ನಿಂಬೆಹಣ್ಣುಗಳು ಕೊಳ್ತೋಗ್ಬಿಡ್ತವೆ. ಹಾಗಾಗಿ ಈ ರೀತಿ ನಾವು ಸ್ಟೋರ್ ಮಾಡೋದ್ರಿಂದನೂ ಸಹ ನಿಂಬೆಹಣ್ಣುಗಳು ತುಂಬ ದಿನ ನಾವು ಹೊರಗಡೆ ಇಟ್ಟರೂ ಸಹ ಹಾಳಾಗೋದಿಲ್ಲ. ನೆಕ್ಸ್ಟ್ ಇನ್ನು ತೆಂಗಿನಕಾಯಿ ಫ್ರಿಜ್ಜಲ್ಲಿ ಇಡದೆ ಹೊರಗಡೆನೇ ಇಡೋದು ಹೇಗಪ್ಪ ಅಂತಂದರೆ, ನೋಡಿ, ತೆಂಗಿನಕಾಯಿನ ಒಡೆದ ಮೇಲೆ ಒಂದು ಭಾಗ ಯೂಸ್ ಮಾಡಿರ್ತೀವಿ, ಇನ್ನೊಂದು ಭಾಗ ನಾವು
ಅದನ್ನು ಹೊರಗಡೆನೇ ಇಟ್ಟರೆ ಹಾಳಾಗಬಾರ್ದು ಅಂತಂದರೆ ಫಸ್ಟು ಅದರಲ್ಲಿರುವಂಥ ತೇವಾಂಶನೆಲ್ಲ ಒರೆಸಿ ತೆಗೆದುಬಿಡಿ. ಬಟ್ಟೆನಲ್ಲಿ ತೆಗೆದಾದ್ಮೇಲೆ ನೀಟಾಗಿ ಒರೆಸ್ಬಿಡಿ. ಅದಾದಮೇಲೆ ಸ್ವಲ್ಪ ಪುಡಿ ಉಪ್ಪನ್ನು ಅದ್ರ ಮೇಲೆ ಉದುರಿಸ್ಬೇಕಾಗತ್ತೆ. ಎಲ್ಲ ಕಡೆ ಅಪ್ಲೈ ಮಾಡಬೇಕು ಪುಡಿ ಉಪ್ಪನ್ನು. ಎಲ್ಲ ಕಡೆ ಅದು ಪುಡಿ ಉಪ್ಪು ಆಗಬೇಕು. ಆ ರೀತಿ ಸ್ವಲ್ಪ ಕೈಯಲ್ಲಿ ತೊಗೊಂಡು ನೋಡಿ ಈ ರೀತಿ ಅಪ್ಲೈ ಮಾಡಿ. ಇದು ಒಂದು ಮೆಥಡು ತೆಂಗಿನಕಾಯಿನ ಸ್ಟೋರ್ ಮಾಡಲಿಕ್ಕೆ. ಇನ್ನೊಂದು ಮೆಥಡ್ ಏನಪ್ಪ ಅಂತಂದರೆ, ನೀಟಾಗಿ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಫಸ್ಟು ತೆಂಗಿನಕಾಯನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಂಡಿರೋವಂಥ ತೆಂಗಿನಕಾಯನ್ನು ಈಸಿಯಾಗಿ ನೀವು ಸ್ಟೋರ್ ಮಾಡೋದಕ್ಕೆ ಒಂದು ಬೌಲಲ್ಲಿ ನೀರು ತೊಗೊಂಡು ಅದರಲ್ಲಿ ಈ ತೆಂಗಿನಕಾಯನ್ನು ಮುಳುಗಿಸಿ ಇಡಬೇಕಾಗತ್ತೆ. ತೆಂಗಿನಕಾಯಿ ಮುಳುಗಬೇಕು. ಅದಾದಮೇಲೆ ಆವಾಗವಾಗ ನೀವು ಯೂಸ್ ಮಾಡ್ಕೊಳ್ಳಿ. ಹಾಗೆ ನೀರನ್ನು ಮಾತ್ರ ಡೈಲಿ ಚೇಂಜ್ ಮಾಡಬೇಕಾಗತ್ತೆ. ನೀರು ಡೈಲಿ ಚೇಂಜ್ ಮಾಡಲಿಲ್ಲ ಅಂದರೆ ತೆಂಗಿನಕಾಯಿ ಕೊಳ್ತಂಗಾಗ್ಬಿಡತ್ತೆ. ಸೊ ಈ ಎಲ್ಲ ಮೆಥಡ್ಗಳನ್ನು ಯೂಸ್ ಮಾಡಿಕೊಂಡು ನಾವು ತರಕಾರಿಗಳನ್ನು ಫ್ರಿಡ್ಜ್ ಇಲ್ಲ ಅಂತಂದ್ರೂ ಸಹ ಈ ಒಂದು ಇಷ್ಟು ಬಿಸಿಲಿರುವಂಥ ಟೈಮಲ್ಲಿ ಫ್ರೆಶ್ ಆಗಿ ನಾವು ಇಟ್ಕೋಬೋದು. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ.